ಹಾಯ್ ನನ್ನ ರಿಲೇಟಿವ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನೋಡಿ ಸ್ನೇಹಿತರೆ. ಇವಾಗ 4:20 ಆಗೈತೆ. ಬನ್ನಿ 6 ಗಂಟೆಗೆ ಹೋಗ್ಬೇಕು. ನಾವು 3ಕ್ಕೆ ಹೋಗೋದಿತ್ತು ಸ್ನೇಹಿತರೆ, ಮತ್ತು ಟೈಮಿಂಗು ಚೇಂಜ್ ಮಾಡಿದ್ವಿ. 4:20 ಸ್ನೇಹಿತರೆ. ಇವಾಗ ಚಪಾತಿ ಪಲ್ಯ ಮಾಡ್ಬೇಕ್ರಿ. ಪಲ್ಯಕ್ಕೆ ಇದು ಕಾಳು ಕುದಿಯಕ್ಕೆ ಬೇಕು. ಹೆಸರು ಕಾಳು ಪಲ್ಯ ಮಾಡಬೇಕು. ಎಲ್ಲ ಗ್ಯಾಸ್ ಕಟ್ಟಿ ಇದು ಸ್ವಚ್ಛ ಮಾಡಿ ಸ್ನೇಹಿತರೆ. ಎದ್ದು ಸೀದಾ ಮನೆ ತುಂಬ ಬಾಂಡೆ ಇದ್ದು ಉಸು ತುಂಬಿದೆ. ತುಂಬಿನೇ ಉಪ್ಪಿಟ್ಟು ಸ್ನೇಹಿತರೆ. ಉಸು ಸದ್ದಿವಾಗ ಏನು ಮಾಡ್ಬೇಕು ಸ್ನೇಹಿತರೆ, ಇದು ಕಸ ಗುಡಿಸ್ತೀನಿ ರೀ. ಬಾಂಡೆ ಹೊರ್ಯಾಕಿಟ್ಟು ಕಸ ಗುಡಿಸಿ ಮತ್ತು ಚಪಾತಿ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಆ್ಯಕ್ಚುಲಿ ನಾವು 3 ಗಂಟೆಗೆ ಹೋಗೋ ಪ್ಲ್ಯಾನಿಂಗ್ ಇತ್ತು ರೀ. ಬಸ್ಸಿಗೆ ಹೋಗಿದ್ದಂದ್ರೆ 3 ಗಂಟೆಗೆ ಹೋಗ್ಬೇಕಾಗ್ತಿತ್ತು. ನಾನು 3 ಗಂಟೆಗೆ ಹೇಳ್ಬೇಕಾಗ್ತಿತ್ತು. 5 ಗಂಟೆಗೆ ಹೋಗ್ಬೇಕಾಗಿತ್ತು. ಇದಕ್ಕೆ ಹೊಂಟೀವಿ ರೀ. ಕಾರ್ ತೊಗೊಂತೀವಿ ಸ್ನೇಹಿತರೆ. ಕಾರ್ನೇ ಹೋಗೋ ಸಲುವಾಗಿ 6ಕ್ಕೆ ಹೋಗಕ್ಕೆ ಇದು ಮಾಡಿ ನೋಡಿ. ಕೈಯಂಗೆ ಕಾರ್ ಆಗತ್ತೆ ರೀ. ಆ್ಯಕ್ಚುಲಿ ಜಲ್ದಿ ಹೋಗ್ತೀವಿ. ಬಸ್ಸಿಗೆ ಲೇಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಹೊರಗೆ ಇಡ್ತೀನಿ. ಇಟ್ಟು ಮಾಡಿ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಶ್ರವಣಕುಮಾರ್ ಎದ್ದ ನೋಡಿ. ಶ್ರವಣಕುಮಾರ್ 4:15 ಆಗೈತಿ. ಎದ್ದ ನೋಡಿ. ಯಾಕೆ ಎದ್ಯಪ್ಪು? ನಮ್ಮ ಮನೆ ಎಲ್ಲರೂ ಮುಕ್ಕೊಂಡಾರ. ನಮ್ಮ ಶ್ರಾವಣ ಎದ್ದಾನ ರೀ. ನಾನು 4ಕ್ಕೆ ಎದ್ದೀನಿ. 4:38 ಆಗೈತೆ ಸ್ನೇಹಿತರೆ. ಹಾಯ್ ಮಾಡಪ್ಪಾಜಿ. ಮುಕ್ಕೋಗಪ್ಪ ಮಪ್ಪ ಶಾನ್ಯ. ಹಾಂ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಪ್ಪು ಮಮ್ಮಿ ಎದ್ದ ಅಂತ ಇದ್ದೀನಿ ಅಪ್ಪ. ಮುಕ್ಕೋ. ಅಕ್ಕ ಅಮ್ಮ ನೀಲೋಮನ ಮುಕ್ಕೊಂದ ಎಲ್ಲ. ಹಾಂ, ಬೇಡ ರೇಟ್ ಬಿಡು. ನೋಡಿ ಸ್ನೇಹಿತರೆ, ಎಲ್ಲ ಮನೆ ಕಸ ಗುಡ್ಸೋಣೀನಿ. ಇವಾಗ ಹೆಸ್ರು ಕಾಳು ಪಲ್ಯ ಮಾಡ್ಬೇಕಂದ್ರೆ ಹೆಸ್ರು ಕಾಳು ಇಲ್ಲರಿ. ಇಲ್ಲಕ್ಕ ಹುಳ್ಳಿಕಾಳು ಹುರಿದು ನೋಡಿ. ಯಾರೆಲ್ಲ ಹುಳ್ಳಿಕಾಳು ಹುರಿದು ಮಾಡ್ತಿರೋ, ಊರ್ಲೆಲ್ಲ ಹಾಗೆ ಕುದಿಸಿ ಮಾಡ್ತಿರೋ ಅಂತ ಕಮೆಂಟ್ ಮಾಡಿ. ನಾ ಮತ್ತು ಹುಳ್ಳಿಕಾಳು ಸ್ವಲ್ಪ ಬೆಚ್ಚ ಮಾಡಿ ಪಲ್ಯ ಮಾಡ್ತೀನಿ ನೋಡಿ. ಕುದಿಯಕ್ಕೆ ಹಾಕೊಂಬನ್ನಿ ಕುಕ್ಕರ್ಗೆ. ಚಪಾತಿ ಮಾಡಾಗ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹುಳ್ಳಿಕಾಳು ಕುದಿಯಕ್ಕೆ ಇಟ್ಟೆ. ಇವಾಗ ಬಿಸಿನೀರು ಕಾಸಕತ್ತೀನಿ ರೀ. ಬಿಸಿನೀರು ಕುಡಿತೀನಿ ರೀ. ಈ ಪ್ಯಾನಿಂಗ್ ಗಾಳಿ ಮುಕ್ಕೊಂಬಿಟ್ಟಿರ್ತೀವಲ್ಲ, ದನಿ ಒಂಥರ ದಪ್ಪಾಗಿರ್ತದೆ ಸ್ನೇಹಿತರೆ. ನೆಶಿನಾಗ ಎದ್ದು ಅದಕ್ಕೆ ಒಂದಿಷ್ಟು ಬಿಸಿನೀರು ಕುಡ್ಕೊಂಬಿಟ್ರೆ ಮತ್ತು ಸರಳಾಗುತ್ತೆ. ನಾವು ಹೋಗಿ ಬ್ರಷ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿರಿ, ಇಲ್ಲೇ ಉಳ್ಳಾಗಡ್ಡಿ ಹೋಳಿ, ಟಮಾಟಿ ಹೋಳಿ ಹಿಟ್ಟು ಸಂಜೆ ಇಟ್ಟಿದ್ದು ದಡಮ್ಮ. ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಸಂಜೆ ನಾದಿ ಫ್ರಿಜ್ ಇಟ್ಟಿದ್ದೀವಿ ರೀ. ಇವಾಗ ಏನೈತಲ್ಲ ರೀ, ನೀರು ಕುಡಿತೀನಿ. ಕುಕ್ಕರ್ ಕುದೀಲಿ. ಚಪಾತಿ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ಜಾಕ ಮಾಡಿ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗುವ ಹೊತ್ತಿನ ರೆಡಿಯಾಗಿ ಸಿಗ್ತೀನಿ ನೋಡಿ. ಇಲ್ಲಿಕಂಡು ಚಪಾತಿ ಪಲ್ಯ ಮಾಡ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ತೋರಿಸ್ತೀನಿ ರೀ ನಿಮ್ಗೆ ಹುಳ್ಳಿಕಾಳು ಪಲ್ಯ ಚಪಾತಿ ಹೆಂಗೆ ಮಾಡೀನಂತ. ಪಲಾವ್ ಮಾಡ್ಬೇಕಂದೆ. ಪಲಾವ್ ಏನು ಮಾಡಲ್ರಿ. ಏನಪ್ಪಾಜಿ ಬಿಸಿನೀರು ಹಾಕೊಳ್ಳ? ಶ್ರಾವಣ ಬಿಸಿನೀರು ಅಂತ ನೋಡಿ ಸ್ನೇಹಿತರೆ. ಹಾಂ ಶ್ರಾವಣ ಬಿಸಿನೀರು ಹಾಕೊಳ್ಳ ಅಪ್ಪ. ಮುಕ್ಕೋ ಅಮ್ಮ ಮಗಳು. ಇಲ್ಲ ಮಕ್ಳು ಮುಕ್ಕೋತೆ, ಚಂದ ಮಗಳು ಮುಕ್ಕೋತೆ. ಹಾಂ, ಕುಂದಿರ್ತೀಯ ಮುಕ್ಕೋತಿ ಹೋಗಿ ಅಪ್ಪಾಜಿ. ಚೀಲ ಹಾಸ್ಕೊಂಡು ಕುಂದರು ತಣ್ಣಗ ಆಯ್ತು ನೋಡಿ. ಮಾಡ್ದಾಗ ಅವ್ರ ಪರ್ಸಲ್ ಆಗೈತೆ ನೋಡಪ್ಪು. ಆಯ್ತಿಲ್ಲ ಮತ್ತೆ ಇಲ್ಲಂತೆ. ಅಮ್ಮನ ಎಲ್ಲಿ ಚೀಲ ಮ್ಯಾಕ್ ಇಡ್ಬೇಕಿಲ್ಲಪ್ಪ. ಮುಕ್ಕೋಬೇಕಿಲ್ಲ ಅಪ್ಪಾಜಿ. ಅಂಗಳ ಕಸ ಅದು ಏನು ಹುಡುಗಲ್ಲ ನೋಡ್ರಿ. ಅವ್ವನ ಹುಡುಕ್ತಾಳ, ಮುಸ್ಲಿನ ಅವ್ವನ ತಿಕ್ಕ ಸುಮ್ಮ ಅಡುಗೆ ಮಾಡ್ಕೊಂಡು ಸಲಾಗ ಅಡುಗೆ ಮನೆ ಕಸ ಹುಡುಗಿ ನೋಡ್ರಿ. ಇವಾಗ ಅವ್ವ ಇರ್ತಾಳ್ರಿ. ಶ್ರಾವಣಿನ ಕರ್ಕೋತಾಳ್ರಿ ಅವ್ವ. ನಾವು ಹೋಗಿ ಬರ್ತೀನಿ ರೀ. ಲೇಟ್ ಆಗುತ್ತಲ್ಲ. ಅವ್ವ ಬಂದ ಅಂತ ರೆಡಿ ಆಗಿ ಸ್ನೇಹಿತರೆ ಹೋಗಕ್ಕೆ. ಹೇಗೈತಂದ್ರೆ 5:43 ಆಗೈತಿ. ಅಡಿಬಿಟ್ಟು ಭಾಳ ಬರೀಕಿ ತಯಾರು ಸರಿಯಾಗಿ ಗೊತ್ತಾಗತ್ತೆ ನೋಡಿ ಸ್ನೇಹಿತರೆ. 5:54 ಆಗೈತೆ ರೀ.
10 ನಿಮಿಷ ರೆಡಿ ಆಗ್ಬೇಕು ಸ್ನೇಹಿತರೆ. ಟೈಮ್ ಆಗೈತೆ ರೀ, 6 ಗಂಟೆ ಆಗಿ ಬಂತು. ಚಪಾತಿ ಮಾಡಿ ನೋಡಿ, ಇಷ್ಟೆಲ್ಲ ಚಪಾತಿ ಮಾಡಿ ಬುತ್ತಿಗೆ 3 ಜನ ಸ್ನೇಹಿತರೆ, ಬುತ್ತಿಗೆ ಆಗಬೇಕಲ್ಲ, ಹಿಂಗಾಗಿ ಮಾಡೀನಿ. ಇಲ್ಲಿ ನೋಡಿ ಪಲ್ಯ ಮಾಡೀನಿ, ಹುರುಳಿಕಾಳು ಪಲ್ಯ. ಹಚ್ಚಿ ಕಡೆ ಬಿಸಿನೀರು ಕಾಸಕ್ಕೆ ಇಟ್ಟೀನಿ ಜಾಕಕ್ಕೆ. ಬರ್ರಿ, ಶ್ರವಣ ಎದ್ದ ಮುಕ್ಕೊಂಡಿಲ್ರಿ, ಅವ ಇವಾಗ ಎದ್ದ. ದೊಡ್ಡಮ್ಮ ಅವ್ರನ್ನ ಮುಕ್ಕೊಂಡ್ರೆ, ಶ್ರಾವಣಿ ದೊಡ್ಡಮ್ಮ. ಇವತ್ತಿಗೆ 5 ವರ್ಷ ಆಯ್ತು ನೋಡಿ ಸ್ನೇಹಿತರೆ, ನಮ್ಮ ಮನೆಯವ್ರು ತೀರ್ಕೊಂಡು. 6ನೇ ವರ್ಷ ಚಲೋ. ಅಕ್ಟೋಬರ್ 8ನೇ ತಾರೀಕಿಗೆ ತೀರ್ಕೊಂಡ್ರಿ. ಅಕ್ಟೋಬರ್ 4ನೇ ತಾರೀಕಿಗೆ ಶ್ರವಣಿ ಬರ್ತಡೇ ಆಗೈತೆ. ಇವತ್ತೇ ನಾನು ದವಾಖಾನಿಗೆ ಹೋಗೋ ಪರಿಸ್ಥಿತಿ ಬಂದೈತೆ ನೋಡಿ ಸ್ನೇಹಿತರೆ. ಯಾಕೆ ಏನು ಅನ್ನೋದು ಹೇಳ್ತೀನಿ. ಯಾಕೋ ಸ್ವಲ್ಪ ಜೀವ ಮನಸ್ಸು ಸರಿ ಇಲ್ಲ. ಅವ್ರು ಟಾಟಾ ಮಾಡ್ಕೋತ ಹಂಗೆ ಹೊಂಟೀನಿ, ಕಾರ್ನೇ ಹೊಂಟು ನೋಡಿ. ಬಾಗಲಕೋಟೆಗೆ ಹೋಗಿ ಬರ್ತೀವಿ ಸ್ನೇಹಿತರೆ. ಅಕ್ಕ ಮಾಮ ನಾನು ಹೊಂಟೀವ್ರಿ ಬಾಗಲಕೋಟೆಗೆ. ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಉರಿಯಾಕತ್ತೆ ಸ್ನೇಹಿತರೆ, ಹೊಟ್ಟೆ ಭಾಳ ಉರಿಯಾಕತ್ತೈತೆ, ಹೀಟ್ ಭಾಳ ಆಗ್ಯದ ಸ್ನೇಹಿತರೆ. ಇನ್ನು ಮುದ್ದೆವಾ ತೋರಿಸಿದೆ, ಏನೂ ಅನ್ನಿಸ್ಲಿಲ್ಲ. ಹೊಂಟಿ ನೋಡಿ, ಹೋಗುಂಬರ್ರಿ. ನೋಡಿ ಅಕ್ಕನ ಕುಂತ ಸ್ನೇಹಿತರೆ. ಸ್ನೇಹಿತರೆ ಮುಂಜಾನೆ 6 ಗಂಟೆಗೆ ಹೋದಕ್ಕೆ ಇವಾಗ ಬಂದು 11 ನಿಮಿಷ ಆಗೈತಿ. ಬಂದು ಅಕ್ಕ ಅವ್ವ ಊರಿಗೆ ಹೋದ್ರಿ. ಇವತ್ತು ತಾರೀಕು ಬಂದು 8 ಗಂಟೆ, 8ನೇ ತಾರೀಕು ನೋಡಿ. ಇವತ್ತು 5 ವರ್ಷ ಬರೋಬ್ಬರಿ ಆಯ್ತು ನೋಡಿ ಸ್ನೇಹಿತರೆ. ನಮ್ಮ ಮನೆಯವ್ರು ತೀರ್ಕೊಂಡು 5 ಮುಗಿದು 6ನೇ ವರ್ಷ ನೋಡಿ. ಖುಷಿಗೆ ಒಂಥರ ಬೇಜಾರು ಆಕತ್ತೈತೆ ರೀ, ಏನೂ ಮಾಡೋಕ್ಕಾಗಲ್ಲ. ಇವತ್ತೇ ನನಗೂ ದವಾಖಾನಿಗೆ ಹೋಗೋ ಪರಿಸ್ಥಿತಿ ಬಂತು ರೀ. ಹೋಗಿ ಬಂದ್ವಿ, ಏನೂ ಸಮಸ್ಯೆ ಇಲ್ಲ ಅಂತ, ಅದೊಂದು ಖುಷಿ ಆಯಿತು. ಅದರ ಟೀಚಿಂಗ್ ಮಾಡೋದು ಫುಲ್ ಬಂದ್ ಮಾಡ್ಬೇಕಂತ ಸ್ನೇಹಿತರೆ. ಏನು ಮಾಡೋದು ಹೇಳಿ. ಅದಕ್ಕೆ ಬಾಗಲಕೋಟೆಗೆ ಹೋಗಿದ್ದೀವಿ ರೀ ದವಾಖಾನಿಗೆ. ಅದು ಏನು ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಏನೂ ಇಲ್ಲ ಸ್ನೇಹಿತರೆ, ಮೊನ್ನೆ ಹೇಳಿದ್ದೆ ನಿಮ್ಗೆ ವಿಡಿಯೋದಾಗೆಲ್ಲ, ಚಂದ ಅದನ್ನೇ ಹೇಳೋದಾಗಲ್ಲ ಹೇಳಿದ್ದೆ. ಇದು ಟೀಚಿಂಗ್ ಮಾಡಿ ಹೀಟಾಗೈತೆ ಅಂತ, ಹಿಂಗಾಗಿ ಟೀಚಿಂಗ್ ಮಾಡೋದು ಕಮ್ಮಿ ಮಾಡಿರಿ ಅಂತ ಹೇಳಿ ಸ್ನೇಹಿತರೆ. ನೋಡ್ಬೇಕು ರೀ, ಟೀಚಿಂಗ್ ಮಾಡೋದು ಕಮ್ಮಿ ಮಾಡಿರಿ. ಆದಷ್ಟು ಹಾಲು ಒಲಿತಿದ್ರೆ, ಟೀಚಿಂಗ್ ಮಾಡಂಗಿದ್ರೆ ಹಾಲು ಮೊಸರು ತರಕಾರಿ ಹಣ್ಣುಗಳು ಜಾಸ್ತಿ ತಿನ್ನಿರಿ. ಹಂಗಂದ್ರೆ ರಗತ್ಕಾಗುತ್ತೆ. ರಗತನೇ ಇಲ್ಲ ಸ್ನೇಹಿತರೆ, ರಗತ್ ಕಮ್ಮಿ ಐತೆ ಅಂತ ನನಗೆ. ಹಿಂಗಾಗಿ ಒಳ ಲೈಟ್ ಹಾಕಿಲ್ಲವ ಮೊದಲವ ಜ್ವಾಳ ಹಾಕತ್ತೈತೆ ನೋಡಿ. ಇನ್ನೂ ಹಂಗಾಗತ್ತಾ? ಬನ್ನಿ ಸ್ನೇಹಿತರೆ, ಬರೋಣ. ಮಕ್ಕಳು ಕೈ ನೋಡ್ತಾರೆ ಅಂತೇಳಿ ನನಗೂ ದವಾಖಾನಿಗೆ ಅಮೌಂಟ್ ಭಾಳ ಹೋದು ಸ್ನೇಹಿತರೆ. ಏನು ಮಾಡಿ, ಯಾವ್ದಾರ ಒಂದು ಮಾಡ್ಬೇಕಂತಿರ್ತೀವಿ, ಏನರ ಒಂದು ಮಾಡ್ಬೇಕಂತಿರ್ತೀರಿ, ಏನರ ಒಂದು ಆಗ ಸ್ನೇಹಿತರೆ. ಈ ಬಟ್ಟೆ ಮಾಲ್ ಹಾಕ್ಬೇಕು ರೀ, ಬಟ್ಟೆ ಮಾಲ್ ಹೆಂಗೆ ಸಜ್ಜು ಮಾಡಬೇಕು, ರೊಕ್ಕ ಸಜ್ಜು ಮಾಡಬೇಕು. ಈ ಕಡೆ ದವಾಖಾನಿಗೆ ಇಟ್ಟು ಅಮೌಂಟ್ ಭಾಳ ಹೋದು. ಯಾಕೆ ಹೋದ್ರು ಸ್ನೇಹಿತರೆ, ನನಗೆಲ್ಲ ಚೆಕಪ್ ಮಾಡಿಸಿದ್ದಿಲ್ಲ. ಶ್ರಾವಣಿ ಸಿಜರಿಂಗ್ ಆದ 7 ವರ್ಷ 8 ವರ್ಷದಿಂದ ಎಲ್ಲ ಚೆಕಪ್ ರಕ್ತ ತಪಾಸಣೆ ಆಗಿರ್ಬೋದು, ಮತ್ತು ಕಾಲ್ ಮಾಡಿ ಎಲ್ಲ ಅವಾಗೇ ಚೆಕ್ ಮಾಡಿಸಿದ್ರಿ. ಸಿಜರಿಂಗ್ ಆಗ ಒಳ್ಳೆ ಯಾವಾಗ ಮಾಡಿಸಿದ್ದಿಲ್ಲ, ಇವಾಗೆಲ್ಲ ಮಾಡಿಸಿದ್ರಿ ಸ್ನೇಹಿತರೆ. ಎಲ್ಲ ನಾರ್ಮಲ್ ಐತೆ ಅಂತ ಯಾರು, ಅದೇ ಒಂದು ಖುಷಿ ಆಗುತ್ತಾ. ನಿಮ್ಗೆ ಹೆಂಗೆ ಅನ್ಸ ಸ್ನೇಹಿತರೆ? ಹಾಂ, ಈಗ ಅವರು ಏನು ಬೇಕಾಗೈತಿ ಹಿಂಗೆ ಕಾಯಕತ್ತೀರಿ. ಕೊಯ್ನ ಐಸ್ ಕ್ರೀಮ್ ತೊಗೊಂಬಂದಿನಿ ಅವ್ರಿಗೆ. ಐಸ್ ಕ್ರೀಮ್ ಬಾದನ ಆಗಿತ್ತು ಅವ್ರು ಹೇಳಕತ್ತು. ವೆಲ್ಕಮ್ ಚಿನ್ನಿ. ನಿಂಗೇನು ಬೇಕು? ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ ಏನಾಯ್ತಾರೆ ಮತ್ತೆ? ಅವು 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 5 ರೂಪಾಯಿಗೆ ಒಂದು ಆಯ್ತು ರೀ. ಇದು ಹಪ್ಪಳ ತೊಗೊಂಬಂದು ನೋಡಿರಿ, ಒಂದು ಅದು 10 ರೂಪಾಯಿ ರೀ ಹಪ್ಪಳಕ್ಕೆ. ಆಯ್ತು ಅಂತ ಸ್ನೇಹಿತರೆ. ಅಕ್ಕಗೂ ಒಂದು ಐಸ್ ಕ್ರೀಮ್ ಕೊಡಿಸಿದೆ, ಒಂದು ಚಾಕ್ಲೇಟ್ ಕೊಡಿಸಿದೆ. ಅಕ್ಕಿನೇ ಕೊಟ್ಟಾರ ಮುಟ್ಟು ಮೊದಲಾಗಿ. ಎಲ್ಲ ಹೇಳ್ಬೇಕಂದ್ರೆ ಇವು 4 ಐಸ್ ಕ್ರೀಮ್ ದೀಪಾವಳಿ ಕೊಡ್ಸಬೇಕು ರೀ. ಹೆಂಗೆ ಹಾಂ, ಅಲ್ಲೇ ಬಟ್ಟೆ ಹೊಡೋ ನೆಪಾತ ಹೊರದದ್ದು ಎಲ್ಲ ನಿಮ್ಗೆ. ಹೋಗಿ ಒಂದು ಹಾಲಿ ಪ್ಯಾಕೆಟ್ ತಗೊಂಬ ಶ್ರಾವಣಿ. ಹ್ಞೂ, ಬಸಪ್ಪ ಸಂಜೆ ಅಡುಗೆ ಮಾಡಲ್ಲ ನಿಮ್ಮವ್ವ? ಯಾಕೆ? ಬೇಸರ ಆಗೈತೆ, ನನಗೂ ಸುಸ್ತಾಗೈತೆ ನೋಡಿ. ಹುಳಿಕಾಯಿ ಪಲ್ಯ ಐತೆ ನೋಡಿ. ನೀನು ಒಗ್ಗರಣೆ ಮಾಡಿದ್ದಿರ್ಲಿ ನಮ್ಮಕ್ಕ. ಹಾಂ, ಏನು? ಹ್ಞೂ, ಚಲೋ ಆಯ್ತು. ಮುಂಚೆನೆ ಹಾಕಿದ್ದು ಟಮಾಟಿ ಹಾಕಿದ್ರ ನೋಡಿ ಸ್ನೇಹಿತರೆ. ಹಾಲು ತಂದಿಂದ ಹಾಲು ಕಾಸಿ ರೊಟ್ಟಿ ಅದಾವು, ಹಾಲು ಹಾಕ್ಕೊಂಡು ಪಲ್ಯನೂ ಐತಿ, ಉಣ್ತಾರ ಅವರು ಶ್ರಾವಣಿಯರು. ಎಲ್ಲ ಕ್ಲೀನ್ ಐತೆ, ಅವ ಎಲ್ಲ ಕ್ಲೀನ್ ಮಾಡಾಗಿ ನೋಡಿ. ಬಾಂಡ್ಯದ ಇನ್ನೊಂದಿಷ್ಟು ನೀರು ತುಂಬಿಡ್ಬೇಕು. ಸೈನಿ ಬೈದತ್ತ. ಹಾಂ, ಅಯ್ಯವ್ವ ಸೈನೀರು ಸೌಳೀರು ಕೊಳೆ ತುಂಬಿ ಅಳವ ನೋಡಲ್ಲಿಗೆ ಅಷ್ಟು ತುಂಬ. ನೀ ಮುಂಜಾನೆ ಎಷ್ಟಕ್ಕೆ ಹೋಗಿ ಹೊಲಕ್ಕೆ?
9ಕ್ಕ ಮತ್ತು ಈ ಹೋಗುರಾಗ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಹಾಲು ಏಟಾತ ಇಡು ಕಾಸ್ತೀನಿ. ಬೇಸರ ಬಿಟ್ಟೈತಿ ಶ್ರವಣ. ಊಟ ಒಂದು ಹಾಲು ಹಾಕೋದು ಮುಂಜಾನೆ 12 ರೂಪಾಯಿ ಒಂದು ಪ್ಯಾಕೆಟ್ ತಂದು ತಿಂದಾನ. ಈಗ ಹಾಲು ಇರ್ಲಿಕ್ಕೆ ಉಣ್ಣ ನೋಡಿಲ್ಲ ಮಕ್ಕಳು ಆಕಿ ಉಣ್ತಾಳೆ ಯಾವಾಗಾರ. ಮಜ್ಜಿಗೆ ಅಂದ್ರೆ ಎಲ್ಲ ತಮ್ಮ ಸ್ವಲ್ಪ ಕುಡಿನ. ಈಗ ಎಂಟ್ರಾಗೈತಿ. ಎಕ್ಸರ್ಸೈಸ್ ಮಾಡೋದು ನೋಡಿ ನಮ್ಮ ಶ್ರಾವಣ. ಬಸ ನೀನು ಎಕ್ಸರ್ಸೈಸ್ ಮಾಡ. ಅಯ್ಯ ಇವು ಬ್ಯಾಡ ಹೋಲಿ ಎಷ್ಟೊತ್ತು ನೋಡ್ರಿ ಮುಂಜಾನೆ ಮಾಡ್ಬೇಕು ಬಿಡ್ರಿ. ಮುಂಜಾನೆ ಮಾಡ್ಬೇಕು. ನಮ್ಮ ಚಿನ್ನೆ ಭಾಳ ಓ ನಮ್ಮ ಚಿನ್ನ ಮಸ್ತ್ ನಮ್ಮ ಬಸ ನೋಡ್ರಿ ಅವ್ವ. ಬನ್ನಿ ಸ್ನೇಹಿತರೆ ಮತ್ತೆ ಚಹಾ ಮಾಡಿಸ್ತೀನಿ. ಯಾಕಲ್ಲ ನೋಡಿ ಸ್ನೇಹಿತರೆ, ಅಕ್ಕನೂ ಮನೆಗೆ ಹೋದ್ರು. ನಮಗೆ ಇದು 5:30 ಬರೈತ್ರಿ ಗಿಫ್ಟ್. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಕ್ಕರ ಕಳ್ಸ್ಯಾರ ನೋಡಿ. ಭಾಳ ಖುಷಿ ಆಯಿತು. ನಾನು ದವಾಖಾನೆಗೆ ಹೋಗಿದ್ದೆ, ಟೆನ್ಷನ್ದಾಗ ಮರ್ತು ಬಿಟ್ಟಿದ್ದೆ. 10 ಗಂಟೆಗೆ ಇಡ್ತೀರಿ ಮತ್ತು ಅವ ಫೋನ್ ಹಚ್ಚಿದ್ದು ಏನೋ ಒಂದು ಬಂದಿತ್ತು ನೋಡ್ಯವ ಬಾಕ್ಸ್ನಾಗ ಏನೋ ಬಂದಿತ್ತು ನೋಡ್ಯವ ಅಂತಂದ್ರೆ ಅವ ಅಕ್ಕ ಮತ್ತೆ ನೋಡಿದ್ದೀನಿ ರೀ ಇದು ಏನಿರ್ಬೇಕಂತ ಓಪನ್ ಮಾಡ್ತೀನಿ ಅಂತಂದ್ರೆ ಹೇಳಿದ್ರು. ಅವ್ನಿಗೆ ಗೊತ್ತೈತೆ. ಆದ್ರೆ ಗಡಿಯಾರ ನೋಡಿ ನಮ್ಮ ಮನೆ ಒಳಗೆ ಗಡಿಯಾರ ಇಲ್ಲಲ್ಲ. ನಮ್ಮ ಮನೆ ಒಳಗೆ ಗಡಿಯಾರ್ಲಾರ ನೋಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕಳ್ಸ್ಯಾರ ಸ್ನೇಹಿತರೆ. ಭಾಳ ಖುಷಿ ಆಗುತ್ತಲ್ಲ. ಏಟೇ ಇಲ್ರಿ ನಮ್ಮ ಮನ್ಯಾಗ ನೋಡ್ಕೊಂಡು ನಮ್ಮ ಕಷ್ಟ ನೋಡ್ಕೊಂಡು ನಮ್ಮ ಕಷ್ಟಕ್ಕೆ ಹೆಲ್ಪ್ ಮಾಡೋದಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದು ಯಾರು ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ? ಯಾವ ಸಂಬಂಧಿಕರ ಹೆಲ್ಪ್ ಮಾಡಲ್ಲ. ಅಂಥ ಹೊತ್ತಿನಾಗ ಅವ್ರು ಎಲ್ಲೋ ನಾವೆಲ್ಲೋ ಏನೋ ಅಂತ ಋಣಾನ ಬಂದ ಅಂತ ಸ್ನೇಹಿತರೆ. ಹಂಗೆ ಭಾಳ ಖುಷಿ ಆಯಿತು. ಓಪನ್ ಮಾಡೋಣ ಬನ್ನಿ ಸ್ನೇಹಿತರೆ. ಗಡಿಯಾರ ಇಲ್ಲ ಭಾಳ ದಿನ ಆಗೈತ್ರಿ. ನಾವು ಈ ಮನೆ ಬಂದು 3 ವರ್ಷ ಆಯ್ತು. ಗಡಿಯಾರ ಇಲ್ರಿ ಫೋನ್ ನೋಡೋದು ಹಂಗೆ ಇದು ಮಾಡೋದು ಮಾಡಿದ್ವಿ. ಅದಕ್ಕೆ ಪಾಪ ಅವ್ರು ಕಳ್ಸ್ಯಾರ ನೋಡಿ. ಇದು ಮಿಶೋ ಒಳಗೆ ಆರ್ಡ್ರ್ ಮಾಡಿ ನೋಡಿ. ಮಿಶೋ ಒಳಗಿನ ಸ್ನೇಹಿತರೆ ಅವರು ನಾನೇನು ಅವತ್ತು ನಿಸ್ಕೊಂಡಾರ್ರಿ. ನಂಗೆ OTP ಬಂದಿತ್ತು. ನಾವು OTP ಫೋನಾಗ ಹೇಳಿದೆ. ಅನ್ನಕ್ಕೆ ಫೋನ್ ಹಚ್ಚಿದೆ ನನ್ನ ನಂಬರ್ಗೆ. ಫೋನಾಗ ಹೇಳಿದೆ ಮತ್ತು ಅವ್ರ ನಂಬರ್ ಅಪ್ಪರ ಕೈ ನಂಬರ್ ಇಸ್ಕೊಂಡು ನನಗೆ ಫೋನ್ ಹಚ್ಚಾರ. ಅವ್ರ ನಂಬರ್ ಹಾಕಿದ್ರಂದ್ರೆ ಅವರು ನೋಡಿ ಸ್ನೇಹಿತರೆ. ವಾವ್ ಸೂಪರ್ ಆಯ್ತು ನೋಡಿ. ನಾವು ಏನು ಫೋಟೋ ಬಿಟ್ಟಿದ್ದಿದ್ದು ಇಂಥ ಕಸಿ ಮಾಡೀವಿ ಅಂತೇಳಿ. ವಾವ್ ಸೂಪರ್. ನಂದು ನನ್ನ ಮಕ್ಕಳದ ಹೆಸರು ಸ್ನೇಹಿತರೆ. ಖುಷಿ ಆಗುತ್ತಲ್ಲ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಇಷ್ಟು ಚೆನ್ನಾಗಿರುವ ಗಡಿಯಾರ ನಮ್ಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ಹೆಂಗೆ ಶ್ರವಣಕ್ಕ? ಆರ್ ಅಂದ್ರೆ ನನ್ನ ಹೆಸರು ಸ್ನೇಹಿತರೆ. ಎಸ್ ಅಂದ್ರೆ ನನ್ನ ಮಕ್ಕಳು ಇಬ್ಬರು ಹೆಸರು ಎಸ್ ಬರ್ತ್ರಿ. ಶ್ರಾವಣಿ ಶ್ರಾವಕುಮಾರ. ಆರ್ ಅಂದ್ರೆ ರೇಖಾ. ನನ್ನ ಹೆಸರು ಎಸ್ ಆಗು ಬರ್ತಾ ಆರ್ ಆಗು ಬರ್ತಾ. ಎಷ್ಟು ಲೆಕ್ಕ ಇದೆ ನೋಡ್ರಿ. ಆರ್ ರೇಖಾ ಎಸ್ ಸಾವಿತ್ರಿ ನೋಡಿ. ಅವರು ನನ್ನ ಮಕ್ಕಳ ಹೆಸರು ನಾ ಅಂದಿಲ್ರಿ. ಅವ್ರು ಎರಡು ನನ್ನ ಹೆಸರು ಗೊತ್ತಿದ್ದ RS ಅಂತ ಕಳ್ಸ್ಯಾರ ನೋಡಿ. ವಾವ್ ಸ್ನೇಹಿತರೆ ಸೂಪರ್ ಐತೆ ನೋಡಿ. ಟೈಮಿಂಗ್ ಸೆಟ್ ಮಾಡ್ಕೋಬೇಕೀಗ ನಾವು. ನನಗೆ ಭಾಳ ಖುಷಿ ಆಯಿತು ಸ್ನೇಹಿತರೆ. ಸೆಲ್ ಇಲ್ಲ ಸ್ನೇಹಿತರೆ. ಇದಕ್ಕೆ ಸೆಲ್ ನಾವೇ ಹಾಕ್ಬೇಕಾಗ್ಬೇಕು ನೋಡ್ಬೇಕ್ರಿ. ನೀವು ಸೆಲ್ ಕೊಟ್ಟಾರೆ ಮಾಡ್ರೆ ಗೊತ್ತಿಲ್ಲ. ಸೆಲ್ ಬಂದಿಲ್ಲ. ನಾವೇ ಹಾಕೋಬೇಕು ಸ್ನೇಹಿತರೆ. ಸೆಲ್ ಕೊಟ್ಟಿಲ್ಲ. ಹೆಂಗೈತೆ ನಮ್ಮ ಗಡಿಯಾರ? ನಮ್ಮ ಪುಟ್ಟ ಮನೆಗೆ ಪುಟ್ಟ ಗಡಿಯಾರ ಬಂದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಖುಷಿ ಆಗ್ತೈತೆ. ನನಗೆ ಭಾಳ ಖುಷಿ ಆಗ್ತೈತೆ. ಎಡ್ಡು ಖುಷಿ ನೋಡಿ. ಆದ್ರೆ ಗಡಿಯಾರ ಕೊಡ್ಸಿದಕ್ಕೆ ಹೆಂಗೆ ಅನಿಸ್ತಾ ನೋಡಿದಲ್ಲ. ವಿಡಿಯೋ ಮಾಡಿ ಹಾಕಿದ್ದೆ. ಹಾಂ ಡಿಸೈನ್ ಹೆಂಗಿತ್ತು? ಸೂಪರ್. ಹೋಗುತ್ತೆ ಬೂದಿದಪ್ಪ. ಎರಡು ಕಡೆ ಓಪನ್ ಆಗಿತ್ತ. ಒಂದೇ ಕಡೆ ಓಪನ್ ಮಾಡ್ಬೇಕಾಗಿತ್ತು. ಗ್ಲಾಸ್ ಹಚ್ಚಿನ ಬಿದ್ದು ಹೊಡಿತೇವೆ ಮುಗಿತು ನೋಡು. ನಿಮ್ಮ ಮನ್ಯಾಗ ಉಪ್ಪಿಲ್ಲ. ಬರ್ರಿ ಹಾಲು ಕೊಡು ಮುಕ್ಕೋ ಬರ್ರಿ. ಇನ್ನು ಅದು ಶೆಲ್ ತರ್ಬೇಕು. ಶೆಲ್ ಬಂದಿಲ್ಲ ಸ್ನೇಹಿತರೆ. ಅದಕ್ಕೆ ಶೆಲ್ ತರಿಸ್ಬೇಕು. ಬನ್ನಿ ನೋಡಿ ಸ್ನೇಹಿತರೆ. ಒಂದ್ರಾಗ ಹಾಕಿ ಕಲಸಿಟ್ಟಿದ್ದೆ ನೋಡ್ರಿ. ಪುಡಿ ಬೆಲ್ಲ ಹಸಿರು ಕಲರ್ ಬದಾಮಿ ಹಾಲದು ಹಾಕಿ ಕುಡಿತಾ ಅಂದ್ರೆ ನಿಂಗೆ ಹಾಲು ಕಸಾಕಿಟ್ಟಿನಿ. ಹಾಕಿ ಕೊಡ್ತೀನಿ ನಿನಗೂ. ನೋಡಿ ಸ್ನೇಹಿತರೆ ಹಾಲು ಕಸಾಕಿಟ್ಟಿನಿ. ಬಾದಾಮಿ ಪೌಡ್ರ್ ಇಲ್ಲೇ ಇಟ್ಟಿನಿ. ಸ್ವಲ್ಪ ಸಕ್ಕರೆ ಹಾಕೀನಿ. ಮುಂಜಾನೆ ಮಾಡಿದ ಪಲ್ಯ ಇತ್ತು ನೋಡಿ ಸ್ನೇಹಿತರೆ. ರೊಟ್ಟಿದವು ಏನು ನಾ ಚಹಾ ಮಾಡ್ಕೊಂಡು ಕುಡಿಬೇಕ್ರಿ. ನಾನು ಬ್ರೂ ಹಾಕಿ ಬ್ರೂ ಕಾಫಿ ಹಾಕೊಂಡು ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.